ಕಲಬುರಗಿ ಜಿಲ್ಲೆಯ ಜಿಲ್ಲಾ ಸಮಿತಿಯಿಂದ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಾ ಸಮಿತಿಯಿಂದ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ, ಈ ರಾಜ್ಯದ ಮುಖ್ಯಮಂತ್ರಿಗಳು 28 ಫೆಬ್ರವರಿ ಒಳಗೆ ಈ ರಾಜ್ಯದಲ್ಲಿ ಏನು ಸುಗ್ರೀವಾಜ್ಞೆ ಹೊರಡಿಸಿದ್ರಿ, ಆ ಸುಗ್ರೀವಾಜ್ಞೆಯನ್ನು ಈ ರಾಜ್ಯಪಾಲರಾದ ಸನ್ಮಾನ್ಯ ರಾಜ್ಯಪಾಲರು ತಮ್ಮ ಸುಗ್ರೀವಾಜ್ಞೆಯನ್ನು ತಿರಸ್ಕಾರ ಮಾಡಿದ್ದಾರೆ. ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ವತಿಯಿಂದ ತಮ್ಮಲ್ಲಿ ಮನವಿ ಸಲ್ಲಿಸುವುದೇನೆಂದರೆ, ಕಲಬುರಗಿ ನಗರದ ಎಲ್ಲ ಅಂಗಡಿ ಮುಂಗಟ್ಟು ಎಲ್ಲ ನಾಮಫಲಕಗಳಲ್ಲಿ ಕನ್ನಡವೇ 60% ಇರಬೇಕು ಅಂತಕ್ಕಂಥ ಮಾತನ್ನು ಕಲಬುರಗಿಯ ಜಿಲ್ಲಾ ಸಮಿತಿಯಿಂದ ತಮಗೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ 28 ಫೆಬ್ರವರಿಯ ಒಳಗಡೆ ತಾವೇನು ಆದೇಶ ಹೊರಡಿಸಿರಿ, ಆ ಆದೇಶವನ್ನು ನಂಬಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಸುಮ್ಮನಿದ್ದೀವಿ. 28 ಫೆಬ್ರವರಿ ಒಳಗಡೆ ಕಲಬುರಗಿಯಲ್ಲಿ ಕನ್ನಡ ನಾಮಫಲಕ ಏನಾದರೂ ಆಗದೇ ಇದ್ದಲ್ಲಿ 28 ಫೆಬ್ರವರಿ ನಂತರ ನಾವು ಉಗ್ರವಾದ ಹೋರಾಟ ಮಾಡುವ ಮುಖೇನ ಬೆಂಗಳೂರಿನಲ್ಲಿ ಏನು ಹೋರಾಟ ಆಯಿತು, ಉಗ್ರವಾದ ಹೋರಾಟ, ಆ ಹೋರಾಟವನ್ನು ಕಲಬುರಗಿಯಲ್ಲಿ ಮರು ಸೃಷ್ಟಿ ಮಾಡುವಂಥ ಎಲ್ಲ ಶಕ್ತಿಯನ್ನು ಸನ್ಮಾನ್ಯ TN ನಾರಾಯಣಗೌಡರು ನಮಗೆ ಶಕ್ತಿ ತುಂಬಿದ್ದಾರೆ. ಆದ್ದರಿಂದ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಆ ಮನವಿಯನ್ನು ಪುರಸ್ಕರಿಸಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ತಾವು ಸ್ಪಷ್ಟ ಸಂದೇಶವನ್ನು ನೀಡಿ ಕಲಬುರಗಿಯಲ್ಲಿ ಕನ್ನಡವೇ ಸಾರ್ವಭೌಮ ಅಂತಕ್ಕಂಥ ಮಾತನ್ನು ತಾವು ಎತ್ತಿ ಹಿಡಿತೀರಿ ಅಂತಕ್ಕಂಥ ಮಾತನ್ನು ನಾವು ನಂಬಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ತಾವೇನಾದರೂ ನಮ್ಮ ಮನವಿಯನ್ನು ಪುರಸ್ಕರಿಸಿದ್ದರೆ ಉಗ್ರವಾದ ಹೋರಾಟ ಮಾಡುವ ಮುಖೇನ ಎಲ್ಲ ನಾಮಫಲಕಗಳನ್ನು ತೆಗೆದು ಹಾಕುತ್ತೀವಿ ಅಂತಕ್ಕಂಥ ಮಾತನ್ನು ಮಾಧ್ಯಮ ಮುಖೇನ ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಪುನೀತ್ ರಾಜ್ ಸಿ ಕವಡೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಕಲಬುರಗಿ. ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ನಾರಾಯಣಗೌಡರಿಗೆ, ನಾರಾಯಣಗೌಡರಿಗೆ ಕನ್ನಡದ ನಾಮಫಲಕ ಕಡ್ಡಾಯವಾಗಿ ಮಾಡಲೇಬೇಕು. ಕನ್ನಡದ ನಾಮಫಲಕ ಕಡ್ಡಾಯವಾಗಿ ಮಾಡಲೇಬೇಕು. ಕನ್ನಡದಲ್ಲಿ ನಾಮಫಲಕ ಕನ್ನಡದಲ್ಲಿ ಮಾಡಲೇಬೇಕು. ಎತ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏನೇ ಬರಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಎತ್ತಕ್ಕಾಗಿ ಹೋರಾಟ, ಎಲ್ಲಿ